ಒಂದ್ ಕಡೆ ಸಾಲು ಸಾಲು ಹಬ್ಬಗಳು ಬರ್ತಿದೆ, ಮತ್ತೊಂದ್ ಕಡೆ ಮಳೆ ಕಣ್ಣಾಮುಚ್ಚಾಲೆ ಆಡ್ತಿದೆ. ಇದೆಲ್ಲದರ ಎಫೆಕ್ಟ್ನಿಂದ ಈರುಳ್ಳಿ ಬೆಲೆ ದಿಢೀರ್ ಏರಿಕೆಯಾಗಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಮುಂದಿನ ವಾರ ಕೆಜಿ ಈರುಳ್ಳಿ ದರ ಸೆಂಚುರಿ ಬಾರಿಸಿದ್ರೂ ಅಚ್ಚರಿಯಿಲ್ಲ. ಕೆಜಿ ಈರುಳ್ಳಿ ದರ 40 ರಿಂದ 75 ರೂಪಾಯಿ ಏರಿಕೆ. ಮುಂದಿನ ವಾರದಲ್ಲಿ ಈರುಳ್ಳಿ ಶತಕ ಬಾರಿಸೋ ಆತಂಕ. ಮಳೆ ಕೊರತೆ, ಬರಗಾಲ ತಾಂಡವವಾಡ್ತಿದೆ. ರೈತರು ಕಂಗಾಲಾಗಿದ್ದಾರೆ. ಸರಿಯಾದ ಮಳೆ ಇಲ್ಲದೆ 70% ಈರುಳ್ಳಿ ಇಳುವರಿ ಕಡಿಮೆಯಾಗಿದೆ. ಇದರ ಪರಿಣಾಮ ಈರುಳ್ಳಿ ಬೆಲೆ ದಿಢೀರ್ ಏರಿಕೆಯಾಗಿದೆ. ಒಂದೆರಡು ವಾರದ ಹಿಂದೆ ಕೆಜಿಗೆ 40 ರೂಪಾಯಿ ಇದ್ದ ಈರುಳ್ಳಿ ಈಗ 70 ರಿಂದ 75 ರೂಪಾಯಿ ಆಗಿದೆ. ಮುಂದಿನ ವಾರ ಕೆಜಿ ಈರುಳ್ಳಿಗೆ 100 ರೂಪಾಯಿ ಆದ್ರೂ ಅಚ್ಚರಿ ಇಲ್ಲ ಅಂತೆ. 50-55 APMC ದಿನ ರೇಟ್ ವೇರಿಯೇಷನ್ ಇದೆ. ಅದ್ರ ರೀಟೇಲ್ 60 ರೂಪಾಯಿವರೆಗೂ ದಪ್ಪ ಈರುಳ್ಳಿ ಆಗುತ್ತೆ. ಅದು ಈಚೆ ಕಡೆ ಬರೋಷ್ಟೊತ್ತಿಗೆ 70-75 ರೀಟೇಲ್ ದರ ಹಿಂಗಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಏನಪ್ಪ ಅಂದರೆ ಕರ್ನಾಟಕದ ಈರುಳ್ಳಿ ಬರೋವರೆಗೂ ಇದೇ ರೇಟ್ ಮುಂದುವರಿಬೋದು. ಇಲ್ಲಾಂದ್ರೆ 100 ರೂಪಾಯಿ ದಾಟಿದ್ರೂ ಹೇಳೋ ಆಶ್ಚರ್ಯ ಪಡೋಂಗಿಲ್ಲ. ದಾಟಬಹುದು. ಈ ಪರಿಸ್ಥಿತಿ ಆಗಿದೆ. ಮಾರ್ಕೆಟ್ನಲ್ಲಿ ಈರುಳ್ಳಿ ಸ್ಟಾಕ್ ಕಡಿಮೆಯಾಗಿದೆ. ಹೊಸ ಸ್ಟಾಕ್ ಬಂದಿಲ್ಲ. ಹೊರದೇಶ, ಬೇರೆ ರಾಜ್ಯಗಳಿಗೆ ಈರುಳ್ಳಿ ಹೆಚ್ಚು ರಫ್ತಾಗ್ತಿದೆ. ಹೀಗಾಗಿ ಈರುಳ್ಳಿ ಬೆಲೆ ಕಳೆದ ಕೆಲ ದಿನಗಳಿಂದ ಹೆಚ್ಚಾಗ್ತಿದೆಯಂತೆ. ನಿನ್ನೆ ಹಾಪ್ಕಾಮ್ಸ್ನಲ್ಲಿ ಕೆಜಿ ಈರುಳ್ಳಿಗೆ 70 ರಿಂದ 75 ರೂಪಾಯಿ ಇತ್ತು. APMC ಹೋಲ್ಸೇಲ್ನಲ್ಲಿ 50 ರಿಂದ 60 ರೂಪಾಯಿ ಇದೆ. ದರ ಎಷ್ಟೇ ಹೆಚ್ಚಾದ್ರೂ ಅಡುಗೆಗೆ ಈರುಳ್ಳಿ ಬೇಕೇ ಬೇಕು ಅಂತಾರೆ ಗ್ರಾಹಕರು. ಹೌದು ಸರ್, ಈಗ ಮೊದಲಾದರೆ 100 ರೂಪಾಯಿಗೆ 4 kg ಸಿಗ್ತಾ ಇತ್ತು. ಈಗ 100 ರೂಪಾಯಿ 2 kg ಆಗಿದೆ. ಗಗನಕ್ಕೆ ಆಗಿರೋದಕ್ಕೆ ಏನು ಇದು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಮನೆಗೆ ಬೇಕೇ ಬೇಕಾಗಲ್ಲ, ತೊಗೊಳ್ಳೇಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕಷ್ಟನೇ ಇದೆ ಸರ್, ಆದರೂ ಏನು ಮಾಡಬೇಕು, ತಗೊಳ್ಳಿ. ಒಟ್ಟಾರೆಯಾಗಿ ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ, ರಾಜ್ಯ ಸರ್ಕಾರ ಮುಂದಾಗಬೇಕಿದೆ. ಸಾಲು ಸಾಲು ಹಬ್ಬದ ಹೊತ್ತಲ್ಲಿ ಈರುಳ್ಳಿ ದರ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.